ನೋಡ್ತಾ ಇದ್ದೀರಾ ನನ್ನ ಕೂದಲು ಎಷ್ಟು ಉದ್ದವಾಗಿದೆ, ಎಷ್ಟು ದಪ್ಪವಾಗಿದೆ, ಎಷ್ಟು ಶೈನಿ ಆಗಿದೆ ಅಂತ. ನಿಮಗೂ ಇದೇ ಥರ ಕೂದಲು ಬೇಕನ್ನಿಸ್ತಾ ಇದೆಯಾ? ಬೇಕಂದರೆ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಕ್ಯಾಸ್ಟರ್ ಆಯಿಲ್ನ ಯೂಸ್ ಮಾಡ್ಕೊಂಡ್ಬಿಟ್ಟು 7 ಹೇರ್ ಆಯಿಲ್ ರೆಸಿಪಿಗಳ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಇವು ನಿಮಗೆ ಬೆಸ್ಟ್ ಅಂದರೆ ಬೆಸ್ಟ್ ರಿಸಲ್ಟ್ನ ಕೊಡುತ್ತೆ ಅಂತ ಹೇಳ್ಬೋದು. ನಿಮ್ಮ ಎಲ್ಲ ಹೇರ್ ಪ್ರಾಬ್ಲಮ್ಗಳು ಬೆಸ್ಟ್ ಅಂದರೆ ಬೆಸ್ಟ್ ಸೊಲ್ಯೂಷನ್ ಅಂತಲೂ ಕೂಡ ಹೇಳಬಹುದು. ನಾನು ಹೇಳೋ ಈ ಸಿಂಪಲ್ ಆಗಿರೋ 7 ಹೇರ್ ಆಯಿಲ್ಗಳನ್ನು ನೀವು ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಬನ್ನಿ. ನಿಮ್ಮ ಕೂದಲು ಸಹ ನನ್ನ ಕೂದಲು ಥರನೇ ದಪ್ಪನಾಗಿ, ಶೈನಿ ಆಗಿ, ಲಾಂಗ್ ಆಗಿ ಆಗುತ್ತೆ ಅಂತ ನಾನು ನಿಮಗೆ ಪ್ರಾಮಿಸ್ನ ಮಾಡ್ತೀನಿ. ಬನ್ನಿ ವಿಡಿಯೋನ ಯಾಕೆ ಲೇಟ್ ಮಾಡೋದಿಲ್ಲ, ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು 7 ಹೇರ್ ಆಯಿಲ್ ರೆಸಿಪಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಹೇರ್ ಆಯಿಲ್ ರೆಸಿಪಿಗಳ ಬಗ್ಗೆ. ಈ 7 ಹೇರ್ ಆಯಿಲ್ಗಳು ನಿಮ್ಮ ಕೂದಲಿಗೆ ಯಾವ ರೀತಿ ಎಲ್ಲ ಉಪಯೋಗವಾಗುತ್ತೆ ಅಂದರೆ ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ಅನ್ನೋದನ್ನ ಕೂಡ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನಿಮ್ಮ ಕೂದಲು ತುಂಬ ಡ್ಯಾಮೇಜ್ ಆಗಿದ್ರೆ, ತುಂಬ ಹೇರ್ ಫಾಲ್ ಆಗ್ತಿದ್ರೆ, ಮತ್ತೆ ಹೇರ್ ಗ್ರೋತ್ ಆಗ್ತಾ ಇಲ್ಲ ಅಂತಂದ್ರೆ, ಏನೇ ಮಾಡಿದ್ರು ಹೇರ್ ಗ್ರೋತ್ ಆಗ್ತಾ ಇಲ್ಲ ಅಂದ್ರೆ, ಮತ್ತೆ ತುಂಬ ನಿಮ್ಮ ಕೂದಲಲ್ಲಿ ಸ್ಪ್ಲಿಟೆಂಟ್ಸ್ಗಳಾಗಿದೆ ಅಂದ್ರೆ, ಕೂದಲು ತುಂಬ ರಫ್ ಆಗಿದೆ, ಮತ್ತೆ ತುಂಬ ಫ್ರೀಝಿ ಆಗಿದೆ ಅಂತ ಅಂದ್ರೆ, ಮತ್ತೆ ಹೇರ್ ಫಾಲ್ ಏನೇ ಮಾಡಿದ್ರು ಕಂಟ್ರೋಲ್ ಆಗ್ತಾ ಇಲ್ಲ ಅಂದ್ರೆ, ಈ 7 ಹೇರ್ ಆಯಿಲ್ ರೆಸಿಪಿಗಳನ್ನ ನೀವು ಡೀಟೇಲ್ ಆಗಿ ನೋಡ್ಕೊಳ್ಳಿ. ಇದನ್ನ ಯೂಸ್ ಮಾಡ್ತಾ ಬನ್ನಿ. ನಿಮ್ಗೆ ಬೆಸ್ಟ್ ಅಂದ್ರೆ ಬೆಸ್ಟ್ ಈ 7 ಪ್ರಾಬ್ಲಮ್ಗಳಿಂದ ಸುಲಭವಾಗಿ ನೀವು ಪರಿಹಾರನ ಮಾಡ್ಕೋಬಹುದು ಅಂತ ಹೇಳ್ಬಹುದು. ಇವಾಗ ಮೊದಲೇ ಪ್ರಾಬ್ಲಮ್ಗೆ ಬೆಸ್ಟ್ ಆಗಿರೋ ಆಯಿಲ್ ರೆಸಿಪಿನ ತಿಳಿಸ್ಕೊಡ್ತೀನಿ. ಮೊದಲೇ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಕೂದಲು ತುಂಬ ಡ್ಯಾಮೇಜ್ ಆಗಿರೋದು. ಕೂದಲು ಏನೇ ಯೂಸ್ ಮಾಡಿದ್ರು ನಮ್ಮ ಕೂದಲು ಶೈನಿ ಆಗ್ತಾ ಇಲ್ಲ, ಡ್ಯಾಮೇಜ್ ಆಗಿರೋ ಕೂದಲು ವಾಪಸ್ಸು ರೀಗ್ರೋತ್ ಆಗ್ತಾ ಇಲ್ಲ ಅನ್ನೋರಿಗೆ ಇವತ್ತು ಬೆಸ್ಟ್ ಅಂದ್ರೆ ಬೆಸ್ಟ್ ಆಯಿಲ್ನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಹೇರ್ ಆಯಿಲ್ನ ರೆಡಿ ಮಾಡೋದಕ್ಕೆ ಬೇಕಾಗಿರೋದು ಕ್ಯಾಸ್ಟರ್ ಆಯಿಲ್. ಕ್ಯಾಸ್ಟರ್ ಆಯಿಲ್ ಎಷ್ಟೊಂದು ಯೂಸಸ್ ಇದೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಇದು ಕೂದಲು ಎಷ್ಟೇ ಡ್ಯಾಮೇಜ್ ಆಗಿರಲಿ, ಎಷ್ಟೇ ಹಾಳಾಗಿರಲಿ, ಕೂದಲನ್ನ ರಿಪೇರ್ ಮಾಡಲಿಕ್ಕೆ ಬೆಸ್ಟ್ ಅಂದ್ರೆ ಬೆಸ್ಟ್ ಹೇಳ್ಬೋದು. ಮೊದಲನೇದಾಗಿ ನೀವು ಬೇಕಾಗಿರೋದು ಕ್ಯಾಸ್ಟರ್ ಆಯಿಲ್. ಕ್ಯಾಸ್ಟರ್ ಆಯಿಲ್ ಜೊತೆ ನೀವು ಕೊಕೊನಟ್ ಆಯಿಲ್ ಅಷ್ಟೇ ತುಂಬ ಬೆನಿಫಿಟ್ಸ್ ಇದೆ ಕೂದಲಿಗೆ ಅಂತ ಹೇಳ್ಬೋದು. ಕೊಕೊನಟ್ ಆಯಿಲ್ ಮತ್ತೆ ಕ್ಯಾಸ್ಟರ್ ಆಯಿಲ್ ಎರಡನ್ನೂ ನೀವು ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ಕೂದಲಿಗೆ ನೀವು ಅಪ್ಲೈ ಮಾಡ್ತಾ ಬನ್ನಿ. ನಿಮ್ಮ ಕೂದಲು ಎಷ್ಟೇ ಡ್ಯಾಮೇಜ್ ಆಗಿರಲಿ ಅದು ಸಡನ್ ಆಗಿ ರಿಪೇರ್ ಆಗುತ್ತೆ ಅಂತ ಹೇಳ್ಬಹುದು. 2ನೇ ಹೇರ್ ಆಯಿಲ್ ರೆಸಿಪಿ, ನಿಮ್ಮ ಕೂದಲು ತುಂಬ ಹೇರ್ ಫಾಲ್ ಆಗ್ತಾ ಇದ್ರೆ, ಹೇರ್ ಫಾಲ್ ಪ್ರಾಬ್ಲಮ್ ಅಂದ್ರೆ ತುಂಬಾ ದೊಡ್ಡ ಪ್ರಾಬ್ಲಮ್ ಅಂತ ಹೇಳ್ಬಹುದು. ನಾವು ಏನೇ ಯೂಸ್ ಮಾಡಿದ್ರು, ಯಾವುದೇ ರೀತಿಯ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿದ್ರು, ಯಾವುದೇ ರೀತಿಯ ಹೋಮ್ ರೆಮಿಡಿಗಳನ್ನ ಯೂಸ್ ಮಾಡಿದ್ರು, ಯಾವುದೇ ಆಯಿಲ್ನ ಯೂಸ್ ಮಾಡಿದ್ರು ನಮ್ಮ ಹೇರ್ ಫಾಲ್ ಕಂಟ್ರೋಲ್ ಆಗ್ತಾ ಇಲ್ಲ ಅನ್ನೋರು ಈ ರೆಸಿಪಿನ ಟ್ರೈ ಮಾಡಿ. ನಿಮಗೆ ಬೆಸ್ಟ್ ಅಂದ್ರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತೀನಿ. ಮೊದಲನೇದಾಗಿ ಬೇಕಾಗಿರೋದು ಕ್ಯಾಸ್ಟರ್ ಆಯಿಲ್. ಕ್ಯಾಸ್ಟರ್ ಆಯಿಲ್ ನಿಮ್ಮ ಕೂದಲನ್ನ ಹೇರ್ ಫಾಲ್ನ ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಸಹಾಯವನ್ನ ಮಾಡುತ್ತೆ. ಮತ್ತೆ ಅದ್ರ ಜೊತೆ ಇನ್ನೊಂದು ಆಯಿಲ್ ಯಾವ್ದಪ್ಪ ಅಂದ್ರೆ ರೋಸ್ಮೆರಿ ಆಯಿಲ್ನ ಸೇರಿಸ್ಬಿಟ್ಟು ನೀವು ಎರಡನ್ನು ಮಿಕ್ಸ್ ಮಾಡಿ ನೀವು ಹೇರ್ ಆಯಿಲ್ನ ಅಪ್ಲೈ ಮಾಡ್ತಾ ಬನ್ನಿ. ವಾರಕ್ಕೆ 2 ಸಾರಿ 3 ಸಾರಿ ನೀವು ಈ ಆಯಿಲ್ನ ಅಪ್ಲೈ ಮಾಡ್ತಾ ಬನ್ನಿ. ನಿಮಗೆ ಹೇರ್ ಫಾಲ್ ಪ್ರಾಬ್ಲಮ್ ಅನ್ನೋದು ಇರೋದಿಲ್ಲ ಅಂತ ಹೇಳ್ತೀನಿ. ಹೇರ್ ಫಾಲ್ ಪ್ರಾಬ್ಲಮ್ ಆದಷ್ಟು ಕಮ್ಮಿ ಆಗ್ತಾ ಬರುತ್ತೆ. ಒಂದೇ ದಿನಕ್ಕೆ ಇದು ಕಮ್ಮಿ ಆಗಲ್ಲ, ಡೈಲಿ ದಿನದಿಂದ ದಿನಕ್ಕೆ ಕಮ್ಮಿ ಆಗ್ತಾ ಬರುತ್ತೆ. ಹೇರ್ ಗ್ರೋತ್ ಏನೇ ಪ್ರಾಡಕ್ಟ್ ಯೂಸ್ ಮಾಡಿದ್ರು ಹೇರ್ ಗ್ರೋತ್ ಆಗ್ತಾ ಇಲ್ಲ, ಯಾವುದೇ ಮನೆ ಮದ್ದು ಯೂಸ್ ಮಾಡಿದ್ರು ನಮ್ಮ ಹೇರ್ ಗ್ರೋತೇ ಆಗ್ತಾ ಇಲ್ಲ, ಇದ್ದಷ್ಟು ಕೂದಲು ಹೋಗ್ತಾ ಇದೆ. ಮನೆ ಮದ್ದುಗಳನ್ನ ಟ್ರೈ ಮಾಡಿ, ಮತ್ತೆ ಆದಷ್ಟು ಕೆಮಿಕಲ್ ಇರೋ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿ ನನ್ನ ಕೂದಲು ತುಂಬ ಹಾಳಾಗಿದೆ, ಲಾಸ್ ಆಗಿದೆ. ಹೇರ್ ಗ್ರೋತ್ ಏನೇ ಮಾಡಿದ್ರು ಆಗ್ತಾ ಇಲ್ಲ, ಎಷ್ಟಿದ್ದು ಕೂದಲು ಅಷ್ಟೇ ಇದೆ, ಇದ್ದಷ್ಟು ಕೂದಲು ಉದುರಿ ಹೋಗ್ತಾ ಇದೆ ಅನ್ನೋರಿಗೆ ಬೆಸ್ಟ್ ಅಂದ್ರೆ ಬೆಸ್ಟ್ ಆಯಿಲ್ ರೆಸಿಪಿನ ತಿಳಿಸ್ಕೊಡ್ತೀನಿ ನಾವು. ಮೊದಲನೇದಾಗಿ ನೀವು ಕ್ಯಾಸ್ಟರ್ ಆಯಿಲ್ 2 ಟೇಬಲ್ ಸ್ಪೂನ್ ಅಷ್ಟು ಕ್ಯಾಸ್ಟರ್ ಆಯಿಲ್ನ ತಗೊಳ್ಳಿ. ಮತ್ತೆ ಅದಕ್ಕೆ ಸಮನಾಗಿನೇ 2 ಟೇಬಲ್ ಸ್ಪೂನ್ ಅಷ್ಟು ಕೊಕೊನಟ್ ಆಯಿಲ್ನು ಕೂಡ ಸೇರಿಸ್ಕೊಳ್ಳಿ. ಮತ್ತೆ ಇದರ ಜೊತೆ ಮಿರಾಕಲ್ ಆಗಿರೋ ಒಂದು ರೆಸಿಪಿನ ನೀವು ಸೇರಿಸ್ಬೇಕು. ಅದು ಏನಪ್ಪಾ ಅಂದ್ರೆ ಸಿನಮಿನ್ನ ನೀವು 1/2 ಟೇಬಲ್ ಸ್ಪೂನ್ ಅಷ್ಟು ಸಿನಮಿನ್ನ ನೀವು ಈ 2 ಆಯಿಲ್ಗಳ ಜೊತೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ನೀವು ಈ ಆಯಿಲ್ನ ನೀವು ವಾರಕ್ಕೆ 2 ಸಾರಿ ಯೂಸ್ ಮಾಡ್ತಾ ಬನ್ನಿ.
ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬನ್ನಿ. ಇದನ್ನ ವಾರಕ್ಕೆ 2 ಬಾರಿ ಯೂಸ್ ಮಾಡೋದನ್ನ ಯಾವತ್ತೂ ಮಿಸ್ ಮಾಡಕ್ ಹೋಗ್ಬೇಡಿ. ಇದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಬನ್ನಿ. ನಿಮಗೆ 3 ರಿಂದ 4 ತಿಂಗಳಲ್ಲಿ ಹೇರ್ ಗ್ರೋತ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಒಂದೇ ದಿನದ ಪ್ರೊಸೆಸ್ ಅಲ್ಲ, ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬೇಕು, ಅಂದಾಗ ಮಾತ್ರ ರಿಸಲ್ಟ್ ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಇದು ಹೇರ್ ಗ್ರೋತ್ಗೆ ತುಂಬಾ ಬೆಸ್ಟ್ ಆಯಿಲ್ ಅಂತ ಹೇಳಬಹುದು. ಸ್ಪ್ಲಿಟ್ ಎಂಡ್ಸ್ ಅನ್ನೋದು ತುಂಬಾ ದೊಡ್ಡ ಪ್ರಾಬ್ಲಮ್ ಅಂತ ಹೇಳ್ಬಹುದು. ಸ್ಪ್ಲಿಟ್ ಎಂಡ್ಸ್ ಆಗ್ಬಿಟ್ರೆ ನಮ್ಮ ಹೇರ್ ಗ್ರೋತ್ ಯಾವತ್ತೂ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಹುದು. ಹೇರ್ ಗ್ರೋತ್ ನ ತುಂಬಾ ಕಮ್ಮಿ ಮಾಡಿಬಿಡುತ್ತೆ ಅಂತ ಹೇಳ್ಬಹುದು ಈ ಸ್ಪ್ಲಿಟ್ ಎಂಡ್ಸ್ ಗಳಾಗದೆ ಆದ್ರೆ ಹೇರ್ ಗ್ರೋತ್ ನ ಆಗ್ಲಿಕ್ಕೆ ಯಾವತ್ತೂ ಬಿಡೋದಿಲ್ಲ. ಈ ಸ್ಪ್ಲಿಟ್ ಎಂಡ್ಸ್ ಗಳನ್ನ ಯಾವ ರೀತಿಯಾಗಿ ನಾವು ದೂರ ಮಾಡ್ಕೊಳ್ಳೋದು ಅನ್ನೋದನ್ನ ಇವಾಗ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ. ಒಂದು ಮಾಸ್ಕ್ ನ ತಿಳಿಸ್ಕೊಡ್ತೀನಿ. ಇದು ಕ್ಯಾಸ್ಟರ್ ಆಯಿಲ್ ಮತ್ತೆ ಅವಗಾರ್ಡನ್ನು ಯೂಸ್ ಮಾಡಿಬಿಟ್ಟು ಒಂದು ಮಾಸ್ಕ್ ನ ರೆಡಿ ಮಾಡ್ಕೊಳ್ಳಿ. ನೀವು ಹಾಫ್ ಅವಗಾರ್ಡನ್ನ ತಗೊಳ್ಳಿ, ಅದಕ್ಕೆ 3 ರಿಂದ 4 ಸ್ಪೂನ್ ಅಷ್ಟು ಕ್ಯಾಸ್ಟರ್ ಆಯಿಲ್ ನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಇದನ್ನ ತಲೆಗೆ ಅಪ್ಲೈ ಮಾಡಿ. 30 ರಿಂದ 40 ನಿಮಿಷಗಳ ಕಾಲ ಈ ಮಾಸ್ಕ್ ನಿಮ್ಮ ತಲೆಗೆ ಅಪ್ಲೈ ಮಾಡಿದ್ಮೇಲೆ ಮೈಲ್ಡ್ ಆಗಿರೋ ಶಾಂಪೂ ಇಂದ ನೀವು ತಲೆಯನ್ನ ವಾಶ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಎಷ್ಟೇ ಸ್ಪ್ಲಿಟ್ ಎಂಡ್ಸ್ ಗಳಾಗಿರ್ಲಿ ಅವೆಲ್ಲವೂ ಕೂಡ ರಿಪೇರ್ ಆಗುತ್ತೆ ಮತ್ತೆ ಹೇರ್ ಗ್ರೋತ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂತ ಡ್ಯಾಂಡ್ರಫ್ ಪ್ರಾಬ್ಲಮ್ ಎಷ್ಟು ದೊಡ್ಡ ಪ್ರಾಬ್ಲಮ್ ಅಂದ್ರೆ ತುಂಬಾ ದೊಡ್ಡ ಪ್ರಾಬ್ಲಮ್ ಅಂತ ಹೇಳ್ಬಹುದು. ಡ್ಯಾಂಡ್ರಫ್ ಇದ್ದವ್ರಿಗೆ ಗೊತ್ತಿರುತ್ತೆ ಆ ಪ್ರಾಬ್ಲಮ್ ಎಂಥದ್ದು ಅಂತ. ಎಲ್ಲಿ ತಲೆ ತೋರಿಸೋದು, ತಲೆ ಈಚಿಂಗ್ ಆಗೋದು, ಇರಿಟೇಟ್ ಆಗೋದು, ಎಲ್ಲ ರೀತಿಯ ಇದು ಡ್ಯಾಂಡ್ರಫ್ ಇದ್ದವ್ರಿಗೆ ತುಂಬಾ ಕಾಮನ್ ಅಂತ ಹೇಳ್ಬಹುದು. ಡ್ಯಾಂಡ್ರಫ್ ಇದ್ದವ್ರಿಗೆ ಕೇಳಿದ್ರೆ ಇದೆಲ್ಲ ಗೊತ್ತಾಗುತ್ತೆ ನಿಮಗೆ. ನನ್ಗಂತೂ ಡ್ಯಾಂಡ್ರಫ್ ಪ್ರಾಬ್ಲಮ್ ಇಲ್ಲ ಇವಾಗ ಸದ್ಯದ ಮಟ್ಟಿಗೆ. ಅದೊಂದು ತುಂಬಾ ದೊಡ್ಡ ವಿಷಯ ಅಂತ ಹೇಳ್ಬಹುದು. ಡ್ಯಾಂಡ್ರಫ್ ಇದ್ರೆ ತುಂಬಾ ಇರಿಟೇಟ್ ಆ ತರ ಆಗುತ್ತೆ. ಡ್ಯಾಂಡ್ರಫ್ ಪ್ರಾಬ್ಲಮ್ ನ ಈಸಿಯಾಗಿ ಯಾವ ರೀತಿಯಾಗಿ ನಾವು ಪರಿಹಾರ ಮಾಡ್ಕೊಳ್ಳೋದು ಅನ್ನೋದನ್ನ ಸಿಂಪಲ್ ಆಗಿರೋ ಒಂದು ಹೇರ್ ಆಯಿಲ್ ರೆಸಿಪಿನ ತಿಳಿಸ್ಕೊಡ್ತೀನಿ. ನೀವು 2 ಸ್ಪೂನ್ ಅಷ್ಟು ಕ್ಯಾಸ್ಟರ್ ಆಯಿಲ್ ನ ತಗೊಳ್ಳಿ, 2 ಸ್ಪೂನ್ ಟೀ ಟ್ರೀ ಆಯಿಲ್ ನ ತಗೊಳ್ಳಿ, 2 ಸ್ಪೂನ್ ಆಲ್ಮಂಡ್ ಆಯಿಲ್ ನ ತಗೊಳ್ಳಿ. ಈ 3 ಆಯಿಲ್ಗಳನ್ನ ನೀವು ಸೇರಿಸ್ಬಿಟ್ಟು ನೀವು ವಾರಕ್ಕೆ 2 ಸಾರಿ ಅಪ್ಲೈ ಮಾಡ್ತಾ ಬನ್ನಿ. ನಿಮಗೆ ಈ ಡ್ಯಾಂಡ್ರಫ್ ಅನ್ನೋ ಪ್ರಾಬ್ಲಮೇ ಬರೋದಿಲ್ಲ ಅಂತ ಹೇಳ್ಬಹುದು. ಡ್ಯಾಂಡ್ರಫ್ ಪ್ರಾಬ್ಲಮ್ ಈಸಿಯಾಗಿ ಹೋಗ್ಬಿಡುತ್ತೆ ಅಂತ ಹೇಳ್ಬಹುದು. ನೀವು ಇದನ್ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ 4 ರಿಂದ 5 ತಿಂಗಳ ಕಾಲ, 6 ತಿಂಗಳ ಕಾಲ ಯೂಸ್ ಮಾಡ್ತಾ ಬನ್ನಿ. ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತೀನಿ. ನಮ್ಮ ಕೂದಲು ತುಂಬಾ ರಫ್ ಆಗಿದೆ, ಸ್ಮೂತ್ ಇಲ್ಲ, ಶೈನಿ ಇಲ್ಲ, ತುಂಬಾ ಬಿರುಸಾಗ್ಬಿಟ್ಟಿದೆ, ತುಂಬಾ ಮುಟ್ಟೋದಕ್ಕಾಗಲ್ಲ, ಅಷ್ಟೊಂದು ರಫ್ ಆಗ್ಬಿಟ್ಟಿದೆ ಅನ್ನೋರಿಗೆ ಬೆಸ್ಟ್ ಒಂದು ಕ್ಯಾಸ್ಟರ್ ಆಯಿಲ್ ಮತ್ತೆ ಬನಾನಾ ಸೇರಿಸ್ಬಿಟ್ಟು ಒಂದು ಮಾಸ್ಕ್ ನ ತಿಳಿಸ್ಕೊಡ್ತೀನಿ. ಈ ಮಾಸ್ಕ್ ನ ನೀವು ಅಪ್ಲೈ ಮಾಡ್ತಾ ಬನ್ನಿ. ನಿಮ್ಮ ಕೂದಲು ಕೂಡ ಸ್ಮೂತ್ ಆಗಿ ಶೈನಿ ಆಗಿ ಆಗುತ್ತೆ ಅಂತ ಹೇಳ್ತೀನಿ. 2 ಸ್ಪೂನ್ ಅಷ್ಟು ನೀವು ಕ್ಯಾಸ್ಟರ್ ಆಯಿಲ್ ನ ತಗೊಳ್ಳಿ, ಮತ್ತೆ ಹಾಫ್ ಬನಾನಾ ತಗೊಳ್ಳಿ. ನಿಮ್ಮ ಕೂದಲು ಲೆಂತ್ ಎಷ್ಟಿದೆನೋ ಅಷ್ಟು ನೀವು ಡಬಲ್ ಮಾಡ್ಕೋಬಹುದು. ನನ್ನ ಕೂದಲು ಲೆಂತ್ಗೆ ನಾನು 4 ಸ್ಪೂನ್ ಕ್ಯಾಸ್ಟರ್ ಆಯಿಲ್ ನ ತಗೋತೀನಿ, 1 ಬನಾನಾ ತಗೋತೀನಿ. ನಿಮ್ಮ ಕೂದಲು ಲೆಂತ್ ಎಷ್ಟಿದೆನೋ ಅಷ್ಟು ಡಬಲ್ ಮಾಡ್ಕೋತ ಹೋಗಿ, ಇಲ್ಲ ಕಮ್ಮಿ ಇದ್ರೆ ಅದನ್ನ ಮೈನಸ್ ಮಾಡ್ಕೋತಾ ಬನ್ನಿ. ಈ ತರ ಮಾಡಿ ಇದು ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಮಾಸ್ಕ್ ತರ ಅದನ್ನ ರೆಡಿ ಮಾಡ್ಕೊಂಡ್ಬಿಟ್ಟು ನೀವು ವಾರಕ್ಕೆ 2 ಸಾರಿ ಇದನ್ನ ಅಪ್ಲೈ ಮಾಡ್ತಾ ಬನ್ನಿ. ಅಪ್ಲೈ ಮಾಡಿದ ಆದ್ಮೇಲೆ ನೀವು ನೀಟಾಗಿರೋ ಆದಷ್ಟು ತಣ್ಣಗಿರೋ ಉಗುರು ಬೆಚ್ಚಗಿರೋ ನೀರಲ್ಲಿ ನೀವು ಹೇರ್ ವಾಶ್ನ ಮಾಡ್ಕೊಳ್ಳಿ. ಹೇರ್ ವಾಶ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಕೂದಲು ಸಹ ತುಂಬಾ ಶೈನಿ ಆಗಿ, ರಫ್ ಇರೋದೆಲ್ಲ ಸ್ಮೂತ್ ಆಗಿ ಮತ್ತೆ ಸಾಫ್ಟ್ ಆಗಿ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ. ಫ್ರಿಜಿ ಆಗಿರೋ ಹೇರ್ನ ಯಾವ ರೀತಿಯಾಗಿ ನಾವು ಸಾಫ್ಟ್ ಮಾಡ್ಕೊಳ್ಳೋದು, ಸ್ಮೂತ್ ಮಾಡ್ಕೊಳ್ಳೋದು, ಯಾವಾಗಲೂ ಟ್ಯಾಂಗಲ್ ಆಗಿರೋ ತರ ಕಾಣ್ತಿರುತ್ತೆ, ಯಾವಾಗಲೂ ನಮ್ಮ ಕೂದಲು ಸಿಕ್ಕಾಗಿರೋ ತರ ಕಾಣ್ತಾ ಇರುತ್ತೆ. ಆ ರೀತಿಯಾಗಿ ಕಾಣದೇ ಇರೋ ತರ ನಾವು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು, ನಮ್ಮ ಕೂದಲು ನ್ಯಾಚುರಲ್ ಆಗಿ ಶೈನಿ ಆಗಿ ಸಾಫ್ಟ್ ಆಗಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅನ್ನೋದನ್ನ ಒಂದು ರೆಸಿಪಿ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ಹೇರ್ ಮಾಸ್ಕ್ ತರನು ಯೂಸ್ ಮಾಡ್ಬೋದು, ಹೇರ್ ಆಯಿಲ್ ತರನು ಯೂಸ್ ಮಾಡಬಹುದು. ನೀವು ಮೊದಲನೇದಾಗಿ ಹೇರ್ ಆಯಿಲ್ ತರ ಯಾವ ರೀತಿಯಾಗಿ ಯೂಸ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. 3 ಸ್ಪೂನ್ ಅಥವಾ 4 ಸ್ಪೂನ್ ಅಷ್ಟು ನೀವು ಕ್ಯಾಸ್ಟರ್ ಆಯಿಲ್ ನ ತಗೊಳ್ಳಿ. ಇದಕ್ಕೆ 1 ಸ್ಪೂನ್ ಅಷ್ಟು ಅಲೋವೆರಾ ಜೆಲ್ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನ ಕುದಿಸ್ಕೊಂಡಾದ್ಮೇಲೆ ರೆಡಿ ಆಗುತ್ತೆ. ಇದು ಹೇರ್ ಆಯಿಲ್ ತರ ನೀವು ವಾರಕ್ಕೆ 2 ಸಲ ಯೂಸ್ ಮಾಡಬಹುದು. ಹೇರ್ ಮಾಸ್ಕ್ ತರ ಯಾವ ರೀತಿಯಾಗಿ ಯೂಸ್ ಮಾಡಬಹುದು ಅಂದ್ರೆ, ನೀವು 3 ರಿಂದ 4 ಸ್ಪೂನ್ ಅಷ್ಟು ಕ್ಯಾಸ್ಟರ್ ಆಯಿಲ್ ನ ತಗೊಳ್ಳಿ, ಅಲೋವೆರಾ ಜೆಲ್ನ 2 ಸ್ಪೂನ್ ಅಷ್ಟು ಅಲೋವೆರಾ ಜೆಲ್ನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀವು ಹೇರ್ ಮಾಸ್ಕ್ ತರ ಇದನ್ನ ಅಪ್ಲೈ ಮಾಡ್ಕೊಳ್ಳಿ. ಇದನ್ನ ನೀವು ವಾರಕ್ಕೆ 2 ಸಲ 3 ಸಲ ಯೂಸ್ ಮಾಡ್ಕೊಂಡು ಮೈಲ್ಡ್ ಆಗಿರೋ ಶಾಂಪೂ ಅಲ್ಲಿ ಮತ್ತೆ ಉಗುರು ಬೆಚ್ಚಗಿರೋ ನೀರಲ್ಲಿ ನೀವು ಹೇರ್ ವಾಶ್ ಮಾಡ್ತಾ ಬನ್ನಿ.
ನಿಮಗೆ ಫ್ರಿಝಿ ಹೇರ್ ಇರೋದು ತುಂಬ ಸಾಫ್ಟ್ ಆಗಿ, ತುಂಬ ಟ್ಯಾಂಗಲ್ ಫ್ರೀ ಆಗಿ ಮತ್ತೆ ತುಂಬ ಸಾಫ್ಟ್ ಆಗಿ ಹೇರ್ ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ಬಹುದು. ಕ್ಯಾಸ್ಟರ್ ಆಯಿಲ್ನ ಯೂಸ್ ಮಾಡಿಬಿಟ್ಟು ನಿಮಗೆ 7 ಹೇರ್ ಆಯಿಲ್ ರೆಸಿಪಿಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.